ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಜೈಲಿಗೆ ಅವರು ಹೋಗಿ 8 ತಿಂಗಳಾಯಿತು. ಆದರೆ ಅವರಿಗೆ ಸರಿಯಾದಂತಹ ವ್ಯವಸ್ಥೆ ಸಿಗ್ತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಬಾಕಿ ಇದೆ. ನಾಳೆ ಅಥವಾ ಸೋಮವಾರ ಒಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಜಾಮೀನು ಈ ಬಾರಿ ದರ್ಶನ್ಗೆ ಸಿಗುತ್ತಾ ಇಲ್ಲೋ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಹಾಗಾದ್ರೆ ದರ್ಶನ್ ಮಾಡಿರುವಂಥ ಆರೋಪಗಳೇನು, ಯಾವ ಗ್ರೌಂಡ್ಸ್ ಮೇಲೆ ಅವರು ಅರ್ಜಿಯನ್ನು ಹಾಕಿದ್ದಾರೆ, ವಿಚಾರಣೆ ವೇಳೆ ಏನು ಆಗ್ಬೋದು, ಮತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ವರದಿಯನ್ನು ಕೇಳಿತ್ತು. ಆ ವರದಿಯಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳನ್ನು ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೋಡ್ಬೋದು. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ವಿಚಾರಣೆಯನ್ನು ಎದುರಿಸ್ತಿದ್ದಾರೆ. ವಿಚಾರಣೆ ದಿನ ಕೈದಿಯಾಗಿ ಜೈಲಿನಲ್ಲಿದ್ದಾರೆ. 8 ತಿಂಗಳಾಯಿತು. ಆದರೆ ಅವರು ಒಂದಷ್ಟು ಆರೋಪಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದಷ್ಟು ಆರೋಪಗಳನ್ನ ಅಧಿಕಾರಿಗಳ ವಿರುದ್ಧ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು. ಅಂದ್ರೆ ಜೈಲಾಧಿಕಾರಿಗಳ ವಿರುದ್ಧ ಕರೆಕ್ಟಾಗಿ ನನಗೆ ಸ್ಪೆಷಾಲಿಟೀಸ್ಗಳನ್ನ ಕೊಡ್ತಿಲ್ಲ, ಅಂದ್ರೆ ಕನಿಷ್ಠ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳು ನನಗೆ ನೀಡ್ತಿಲ್ಲ, ಅಮಾನವೀಯವಾಗಿ ನನ್ನನ್ನು ನಡೆಸಿಕೊಳ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇದರ ಜೊತೆಗೆ ನಾನು ಜೈಲಿಗೆ ಬಂದು 8 ತಿಂಗಳಾಯ್ತು, ಇನ್ನೂ ಕೂಡ ಟ್ರಯಲ್ ಸರಿಯಾಗಿ ನಡೀತಿಲ್ಲ, ಪ್ರಕರಣದ ಟ್ರಯಲ್ ಅನ್ನ ನಡೆಸ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 10 ಸಾಕ್ಷಿಗಳನ್ನು ಕೂಡ ಇವರು ಕರೆಕ್ಟಾಗಿ ವಿಚಾರಣೆಯನ್ನ ಮಾಡಿಲ್ಲ. ಹೀಗಾಗಿ ಟ್ರಯಲ್ ವಿಳಂಬ ಆಗ್ತಿದೆ. ಈ ಒಂದು ಕಾರಣದಿಂದಾಗಿ ನನಗೆ ಜಾಮೀನನ್ನ ನೀಡಬೇಕು ಅಂತೇಳಿ ದರ್ಶನ್ ಪರ ವಕೀಲರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿದಂತ ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟಂತಹ ವರದಿಯನ್ನ, ಅಂದ್ರೆ ಅವ್ರು ಮಾಡಿರುವಂತಹ ಒಂದು ಆರೋಪಗಳೇನಿದೆ, ಟ್ರಯಲ್ ನಿಧಾನ ಆಗ್ತಿರುವಂತ ವಿಚಾರ ಆಗಿರ್ಬೋದು, ಮತ್ತೆ ಜೈಲಿನಲ್ಲಿ ಕೊಡ್ತಿರುವಂತ ಸೌಲಭ್ಯ ಆಗಿರ್ಬೋದು, ಅಂದ್ರೆ ಸೌಲಭ್ಯ ಕೊಡ್ತಿರುವಂತ ಆರೋಪಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೇಳಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತು. ಈಗಾಗಲೇ ಜೈಲಾಧಿಕಾರಿಗಳು ದರ್ಶನ್ಗೆ ಏನೆಲ್ಲ ವರದಿ ಒಂದಷ್ಟು ವಿಶೇಷತೆಗಳನ್ನ ಕಲ್ಪಿಸಲಾಗ್ತದೆ, ಆತ ಮಾಡಿರುವಂತಹ ಆರೋಪಗಳಿಗೆ ಉತ್ತರವನ್ನ SPP ಮೂಲಕ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ದರ್ಶನ್ ಈಗಾಗಲೇ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅಂದ್ರೆ ಟ್ರಯಲ್ ಇನ್ನೂ ಕೂಡ ಕರೆಕ್ಟಾಗಿ ನಡೀತಿಲ್ಲ, ಜೊತೆಗೆ ಸಾಕ್ಷಿಗಳ ವಿಚಾರಣೆಯಲ್ಲಿ ತೀರಾ ಲೇಟ್ ಆಗ್ತಿದೆ, 8 ತಿಂಗಳಾದ್ರೂ ಕೂಡ ಸಮರ್ಪಕವಾಗಿ ಟ್ರಯಲ್ಗಳನ್ನು ನಡೆಸಲಾಗ್ತಿಲ್ಲ ಅಂತೇಳಿ ಆರೋಪಗಳನ್ನು ಮಾಡಿದ್ರು. ಈ 2 ಗ್ರೌಂಡ್ಸ್ ಮೇಲೆ ನನಗೆ ಬೇಲ್ ನೀಡಬೇಕಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದರ ವರದಿಯನ್ನು ಕೂಡ ಯಾಕೆ ಟ್ರಯಲ್ ಲೇಟ್ ಆಗ್ತಿದೆ ಅಥವಾ ಟ್ರಯಲ್ ವಿಳಂಬ ಆಗ್ತಿದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ SPP ಅವರು ಮಾಡಿದ್ದಾರೆ. ಅಂದ್ರೆ ಈ 2 ಕಡೆ ಏನ್ ವರದಿಗಳಿದೆ, ಹಂಗಾದ್ರೆ ದರ್ಶನ್ ಏನೆಲ್ಲ ಆರೋಪಗಳನ್ನು ಮಾಡಿದ್ರು. ದರ್ಶನ್ ಹೇಳ್ತಾರೆ ಕರೆಕ್ಟ್ ಆಗಿ ನನಗೆ ವ್ಯವಸ್ಥೆ ಇಲ್ಲ, ಇಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ಲ, ಕ್ವಾರಂಟೈನ್ ಸೆಲ್ನಲ್ಲೇ ನನ್ನನ್ನು ಇಲ್ಲಿವರೆಗೂ ಕೂಡ ಇಟ್ಟಿದ್ದಾರೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು, ಆದ್ರೆ ಅದರಿಂದ ನನಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ, ನನಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಿದೆ, ಅಂದ್ರೆ ಬೆನ್ನು ನೋವಿನ ಸಮಸ್ಯೆಗಳಿದೆ, ಓಡಾಡೋದಕ್ಕೆ ಸರಿಯಾಗಿ ನನಗೆ ಅವಕಾಶ ಕೊಡ್ತಿಲ್ಲ, ಜೊತೆಗೆ ಸೂರ್ಯನ ಬೆಳಕು ತೆಗೆದುಕೊಳ್ಳೋದಕ್ಕೆ ನನಗೆ ಸರಿಯಾದಂತ ಅವಕಾಶ ಕೊಡ್ತಿಲ್ಲ, ಮನೆ ಊಟದ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಿದೆ, ಸರಿಯಾದ ಸಮಯ ತರದು ಕೂಡ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಬಟ್ಟೆಗಳ ವಿಚಾರವಾಗಿಯೂ ಕೂಡ ಒಂದಷ್ಟು, ಅಂದ್ರೆ ಅವ್ರೇನ ಹೇಳುವಂಥದ್ದು ಅಂದ್ರೆ ಜೈಲಿನಲ್ಲಿ ಇರುವಂತಹ ಕೈದಿಗೆ ಒಂದಷ್ಟು ವಿಶೇಷ ಸೌಲಭ್ಯಗಳನ್ನ, ಅಂದ್ರೆ ಒಂದಷ್ಟು ಸೌಲಭ್ಯಗಳನ್ನ ಮ್ಯಾನುವಲ್ ಪ್ರಕಾರ ಕೊಡಬೇಕು, ಆದ್ರೆ ಜೈಲಾಧಿಕಾರಿಗಳು ಅದು ಯಾವುದನ್ನು ಮಾಡ್ತಿಲ್ಲ, ನನ್ನನ್ನ ಅಮಾನವೀಯವಾಗಿ ನಡೆಸ್ಕೊಳ್ತಿದ್ದಾರೆ, ನನಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದೆ. ಇದರ ಜೊತೆಗೆ ಟ್ರಯಲ್ ಅನ್ನು ಕೂಡ ನಿಧಾನವಾಗಿ ನಡೆಸಲಾಗ್ತಿದೆ. ಟ್ರಯಲ್ ಇಲ್ಲಿವರೆಗೂ ಕೂಡ 8 ತಿಂಗಳಾಯಿತು ಟ್ರಯಲ್ ಶುರುವಾಗಿ, ಈವರೆಗೂ ಕೂಡ 10 ಸಾಕ್ಷಿಗಳನ್ನು ಕೂಡ ಸರಿಯಾಗಿ ವಿಚಾರಣೆ ಮಾಡಿಲ್ಲ ಅಂತೇಳಿ ಆರೋಪವನ್ನ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು. ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ SPP ಅವರು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಯಾವೆಲ್ಲ ವ್ಯವಸ್ಥೆಗಳನ್ನ ಕೊಡಲಾಗ್ತಿದೆ ಅಂತ ಹೇಳಿ, ಅಂದ್ರೆ ಅವರಿಗೆ ಬೆಡ್ಶೀಟ್ ವ್ಯವಸ್ಥೆ ಆಗಿರ್ಬೋದು, ಮಂತ್ಲಿ ಅಥವಾ 2 ತಿಂಗಳಿಗೆ ಒಂದ್ಸತಿ ಅದನ್ನ ಚೇಂಜ್ ಮಾಡಿ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಮಾಡಿತ್ತು. ಮತ್ತೆ ಅದ್ರ ಜೊತೆಗೆ ವಿಶೇಷ ಸೌಲಭ್ಯಗಳೇನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಯಾವುದೇ ರೀತಿಯಂತ ಆರ್ಡರ್ ಮಾಡಿರ್ಲಿಲ್ಲ. ಜೊತೆಗೆ ಹೈಕೋರ್ಟ್ ಕೂಡ ಒಂದು ಸೂಚನೆಯನ್ನ ನೀಡಿತ್ತು, ಅಂದ್ರೆ ಯಾವ ವಿಶೇಷ ಸೌಲಭ್ಯಗಳನ್ನ ಕೊಡಬೇಕಾಗಿಲ್ಲ ಕೈದಿಗಳಿಗೆ, ಮ್ಯಾನುವಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನ ಮಾತ್ರ ಕೊಡಬೇಕು. ಒಂದು ವೇಳೆ ಬೇರೆ ಏನಾದ್ರೂ ಸೌಲಭ್ಯ ಬೇಕು ಅಂದ್ರೆ ಅರ್ಜಿ ಮೂಲಕವೇ, ಅಂದ್ರೆ ಕೋರ್ಟ್ ಮೂಲಕವೇ ಅರ್ಜಿ ಹಾಕಿ ಅದನ್ನ ಪಡಿಬೇಕು ಅಂತೇಳಿ ಹೈಕೋರ್ಟ್ ಆರ್ಡರ್ ಅನ್ನ ಮಾಡಿತ್ತು.
ಹೀಗಾಗಿ ಆ ಒಂದು ವಿಚಾರಗಳನ್ನು ಕೂಡ ಹೈಕೋರ್ಟ್ ಆರ್ಡರ್ ಆಗಿರ್ಬೋದು, ಮತ್ತೆ ದರ್ಶನ್ಗೆ ಕೋರ್ಟ್ನಿಂದ ಏನೆಲ್ಲ ಆರ್ಡರ್ಗಳು ಬಂದಿದ್ದಾವೆ, ಒಬ್ಬ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಬೇಕು, ಆ ಒಂದು ಸೌಲಭ್ಯಗಳನ್ನ ನಾವು ಕಲ್ಪಿಸ್ತಿದ್ದೇವೆ. ಅದೆಲ್ಲವೂ ಕೂಡ ಒಂದಷ್ಟು CCTV ರೆಕಾರ್ಡ್ಗಳು ಕೂಡ ಆಗಿದೆ. ಆ ಒಂದು ರೆಕಾರ್ಡ್ ಅನ್ನು ಕೂಡ ಸಬ್ಮಿಟ್ ಮಾಡುವಂತ ಕೆಲಸವನ್ನ SPP ಮೂಲಕ ಜೈಲಾಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಆತನಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆ, ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆ, ಅವೆಲ್ಲನೂ ಕೂಡ ನಾವು ದರ್ಶನ್ಗೆ ಕೊಡ್ತಿದ್ದೇವೆ ಅಂತೇಳಿ ಅದ್ರ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇದರ ಜೊತೆಗೆ ಆತ ಮಾಡಿರುವಂತಹ ಅಷ್ಟು ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಟ್ರಯಲ್ ವಿಳಂಬ ಆಗ್ತಿದೆ ಅಂತೇಳಿ ಆರೋಪಕ್ಕೆ ಸಂಬಂಧಪಟ್ಟಂತೆ SPP ಅವರು ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಟ್ರಯಲ್ ಶುರುವಾಗೋದಕ್ಕೂ ಮುನ್ನ ಟ್ರಯಲ್ ಡೇಟ್ ಫಿಕ್ಸ್ ಮಾಡಿದ್ರು ಕೂಡ ದರ್ಶನ್ ಕಡೆಯಿಂದ ಮತ್ತೆ ದರ್ಶನ್ ಜೊತೆಗಿರುವಂತ ಬೇರೆ ಬೇರೆ ಆರೋಪಿಗಳಿಂದಲೂ ಕೂಡ ಒಂದಷ್ಟು ಅರ್ಜಿಗಳನ್ನ, ಡಿಸ್ಚಾರ್ಜ್ ಅರ್ಜಿ ಆಗಿರ್ಬೋದು, ಬೇರೆ ಬೇರೆ ಊಟಕ್ಕೆ ಕೇಳಿ ಮನವಿ ಅರ್ಜಿ ಆಗಿರ್ಬೋದು, ಮತ್ತೆ ಒಂದಷ್ಟು ಅವಕಾಶಗಳನ್ನ ಕೋರಿ, ಅಂದ್ರೆ ಮನೆ ಊಟ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಈ ರೀತಿಯಾಗಿ ಒಂದಲ್ಲ ಒಂದು ಅರ್ಜಿಗಳನ್ನ ಆಗ ಪದೇ ಪದೇ ಅರ್ಜಿಗಳನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಹಿನ್ನೆಲೆ ಟ್ರಯಲ್ ದಿನಾಂಕವನ್ನ ಫಿಕ್ಸ್ ಮಾಡೋದಕ್ಕೂ ಕೂಡ ಅಲ್ಲಿ ವಿಳಂಬ ಆಗಿತ್ತು. ಆ ಒಂದು ಕಾರಣಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದಾದ್ಮೇಲೆ ವಾರದಲ್ಲಿ 2 ದಿನಗಳ ಕಾಲ ವಿಚಾರಣೆಯನ್ನ, ಅಂದ್ರೆ ಟ್ರಯಲ್ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಿದೆ. ಇಲ್ಲಿವರೆಗೂ ಕೂಡ ಬೇರೆ ಪ್ರಕರಣಗಳಿಗಿಂತಲೂ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒತ್ತನ್ನು ನೀಡಿ ವಿಚಾರಣೆಯನ್ನು ನಡೆಸಲಾಗ್ತಿದೆ. ಲೈನ್ ಬೈ ಲೈನ್ ಸಾಕ್ಷಿಗಳನ್ನ, ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಗ್ತಿದೆ. ಎಲ್ಲವೂ ಕೂಡ ಇಲ್ಲಿ ನಾವು ಡಿಲೇ ಮಾಡಿಲ್ಲ. ಅವರು ಒಂದಷ್ಟು ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ. ಅವರೇ ಟ್ರಯಲ್ ಲೇಟ್ ಆಗೋದಕ್ಕೆ ಶುರುವಿನ ಸಂದರ್ಭದಲ್ಲಿ ಒಂದಷ್ಟು ಅರ್ಜಿಗಳನ್ನ ಹಾಕಿ ವಿಳಂಬ ಆಗೋದಕ್ಕೆ ಕಾರಣ ಆಗಿದ್ರು. ಆದ್ರೆ ಟ್ರಯಲ್ ಶುರು ಆದ್ಮೇಲೆ ನಾವು ಕ್ರಮಬದ್ಧವಾಗಿ ನಾವು ತನಿಖೆಯನ್ನ ಮಾಡಲಾಗ್ತಿದೆ ಕೋರ್ಟ್ನಿಂದ. ಟ್ರಯಲ್ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಹೀಗಾಗಿ ದರ್ಶನ್ ಮಾಡಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಅಷ್ಟು ಅಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಸದ್ಯಕ್ಕೆ ಟ್ರಯಲ್ ನಡೀತಿದೆ ಅಂತೇಳಿ ಅದಕ್ಕೆ ವರದಿಯನ್ನ ಏನ್ ಕೇಳಿತ್ತು ಸುಪ್ರೀಂ ಕೋರ್ಟ್, ವರದಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ನಾಳೆ ಅಥವಾ ಸೋಮವಾರ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಈಗಾಗಲೇ ಆರೋಪಗಳು ಏನಂತೇಳಿ ಎಲ್ಲವನ್ನೂ ಕೂಡ ದರ್ಶನ್ ಪರ ವಕೀಲರು ಮಾರ್ಕ್ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಮತ್ತೆ ಪ್ರಸ್ತಾಪ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ. ಈ ತರ ಒಬ್ಬ ಸೆಲೆಬ್ರಿಟಿ ಮತ್ತೆ ಅವರಿಗೆ ವಿಚಾರಣೆ ದಿನ ಕೈದಿಯಾಗಿದ್ದಾರೆ, ಅವರಿಗೆ ಸೌಲಭ್ಯಗಳು ಕೊಡ್ತಿಲ್ಲ ಅಂತೇಳಿ ಒಂದಷ್ಟು ವಿಚಾರಗಳನ್ನ, ಅಂಶಗಳನ್ನಿದ್ದು ಅವನ್ನ ಲೈನ್ ಬೈ ಲೈನ್ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಪ್ರಸ್ತಾಪ ಮಾಡ್ತಾರೆ. ಇದರ ಜೊತೆಗೆ ವಿಳಂಬ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಸಾಕ್ಷ್ಯಗಳನ್ನ ಯಾವ ರೀತಿ ಮಾಡಲಾಗಿದೆ, ಯಾವ ರೀತಿ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ, ಯಾವ ರೀತಿ ಟ್ರಯಲ್ ನಡೀತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಒಂದು ವಿಚಾರಣೆ ಬಗ್ಗೆಯೂ ಕೂಡ ದರ್ಶನ್ ಪರ ವಕೀಲರು ಒಂದಷ್ಟು ಆರೋಪಗಳನ್ನ ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ತಾರೆ. ಇದರ ಜೊತೆಗೆ ಈ ಕಡೆ ಸರ್ಕಾರದ ಪರ ವಕೀಲರಿಂದ ಏನೆಲ್ಲ ಪ್ರಮುಖ ಸಾಕ್ಷಿಗಳು ಈಗಾಗಲೇ ವರದಿಯನ್ನ ಏನು ಕೊಟ್ಟಿದ್ದಾರೆ, ಆ ಒಂದು ವರದಿಯಲ್ಲಿರುವಂತಹ ಅಂಶಗಳು, ಅಂದ್ರೆ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನ ಜೈಲಿನಲ್ಲಿ ಕಲ್ಪಿಸಲಾಗಿದೆ, ಆತನಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಿದೆ ಮ್ಯಾನ್ಯುವಲ್ ಪ್ರಕಾರ, ಇದರ ಜೊತೆಗೆ ಟ್ರಯಲ್ ನಲ್ಲಿ ಏನೇನು ನಡೀತಿದೆ, ಟ್ರಯಲ್ ಯಾಕೆ ವಿಳಂಬ ಆಯ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವರದಿಯನ್ನು ಕೊಟ್ಟಿದ್ದಾರೆ, ಆ ಒಂದು ವರದಿಯ ಪ್ರಮುಖ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ವಿವರಣೆ ಮಾಡುವಂತ ಕೆಲಸವನ್ನ ಸರ್ಕಾರದ ಪರ ವಕೀಲರು ಮಾಡ್ತಾರೆ. ಎರಡೂ ಅಂಶಗಳನ್ನ, ವಾದ ಮತ್ತೆ ಪ್ರತಿವಾದವನ್ನ ಆಲಿಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಅಲ್ಲೇನಾದ್ರೂ ವಾದ, ಅಂದ್ರೆ ದರ್ಶನ್ ಪರ ವಕೀಲರ ವಾದದಲ್ಲಿ ಸರಿ ಇದೆ ಅಂತ ಅನ್ನೋದನ್ನ ಏನಾದ್ರೂ ಪರಿಗಣಿಸಿದ್ರೆ ದರ್ಶನ್ಗೆ ಜಾಮೀನು ನೀಡುವಂತ ಸಾಧ್ಯತೆ ಇದೆ. ಅಥವಾ ಈ ಕಡೆ ಸರ್ಕಾರದ ಪರ ವಕೀಲರು ಏನ್ ವಾದ ಮಾಡ್ತಾರೆ, ಅಂದ್ರೆ ಅವರ ವಾದವನ್ನ ಏನಾದ್ರೂ ಪರಿಗಣಿಸಿದ್ರೆ, ದರ್ಶನ್ಗೆ ಜಾಮೀನು ಬೇಡ ಅಂತ ಏನಾದ್ರೂ ಆಕ್ಷೇಪಣೆ ವ್ಯಕ್ತಪಡಿಸಿದ್ರೆ, ಅದನ್ನೇನಾದ್ರೂ ಪರಿಗಣಿಸಿದ್ರೆ ಸುಪ್ರೀಂ ಕೋರ್ಟ್ ಜಾಮೀನು ಕ್ಯಾನ್ಸಲ್ ಆಗುತ್ತೆ. ಸದ್ಯಕ್ಕೆ ನಾಳೆ ಅಥವಾ ಸೋಮವಾರ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಇವೆಲ್ಲ ಅಂಶಗಳ ಇಟ್ಕೊಂಡು ದರ್ಶನ್ ತಮಗೆ ಬೇಲ್ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸಿಗುತ್ತಾ ಇಲ್ವಾ ಅನ್ನೋದು ನಾಳೆ ಅಥವಾ ಸೋಮವಾರ ಗೊತ್ತಾಗಬೇಕಾಗಿದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.